ನಾವು ಬಿಟ್ಕಾಯಿನ್ ಮೈನಿಂಗ್ ಬಗ್ಗೆ ಹೋಗ್ತಿದ್ದೀವಿ. ಇದು ನನ್ನ ಪ್ರೊಫೈಲ್. ನನ್ನ ವಾಲೆಟಲ್ಲಿ ವಿಡ್ರಾ ಮಾಡಿರೋದು 5 ಸಾವಿರ ಮಾಡಿದ್ದೀನಿ. ನಾವು ಇದು ಪರ್ಚೇಸ್ ಮಾಡಿದ್ರೆ ಮೈನಿಂಗ್ ಇನ್ನೂ ಫಾಸ್ಟ್ ಆಗುತ್ತೆ. ಬಟ್ ಏನು ಬೇಡ, ಈ ಥರ ಎಲ್ಲಿ ನೋಡ್ತಿದ್ದೀರಲ್ಲ, ನನಗೆ ಆರ್ಟ್ಸ್ದು ಪರ್ಚೇಸ್ ಮಾಡಿದ್ದೀನಿ. ಈ ಥರ ನೀವೊಂದು ಆಡ್ ನೋಡಿದ್ದೀರಿ ಅಂದ್ಕೊಳ್ಳಿ. ಈ ಥರ ಆಡು ಇದು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಯ್ತಲ್ಲ, ಈಗ ಇಲ್ಲಿ ಇದು ಮಾಡಬೇಕು. ಸೊ ನಮಗೆ ಇಲ್ಲಿ ಆಡ್ ಕ್ಲೈಮ್ ಅಂತ ಬರುತ್ತೆ. ಐ ವಾಂಟ್ ಟು ಟ್ರೈ ಒನ್ ಮೋರ್ ಟೈಮ್. ಅದು ಮೈನಿಂಗ್ ಆಗ್ತಿದೆ. ಸೊ ನಂದು ಮೈನಿಂಗ್ ಆಗ್ತಿರೋದು ಈಗ 200 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಇದು 200, ಅದಕ್ಕೆ ಆಫರ್ ಆಗಿ 200 ಜಸ್ ಬಂತು. ಮತ್ತು ಇದೆಲ್ಲ ಆರ್ಟ್ಸ್ ನೋಡಿದ್ರೆ ಇದಾಗುತ್ತೆ. ಮತ್ತು ಇದು ಆರ್ಟ್ಸ್ದು ಪರ್ಚೇಸ್ ಮಾಡಿದ್ದೆ 5,000ಗೆ. ಈ ಥರ ಪರ್ಚೇಸ್ ಮಾಡಿದ್ಮೇಲೆ ನಮಗೆ ಇದು ಇನ್ನೊಂದು ಆರ್ಡ್ ಬರುತ್ತೆ. ಇದು ವಾಪಸ್ ಹೋಗ್ಬೇಕಂದ್ರೂ ಆರ್ಡ್ ಬರುತ್ತೆ. ಆರ್ಡೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಇಲ್ಲೇ ಆರ್ಡ್ ಆಗುತ್ತೆ. ನೋಡಿದ್ರಲ್ಲ, ಅದು ಆಟೋಮೆಟಿಕ್ ನಾವು ಆರ್ಡ್ಸ್ ನೋಡ್ತಿದ್ದೀವಿ ಅಂದ್ಕೊಳ್ಳಿ, ಆಟೋಮೆಟಿಕ್ ಅದು ಬಿಟ್ಕಾಯಿನ್ ಮೈನಿಂಗ್ ಆಗ್ತಾ ಇರುತ್ತೆ. ಸೊ ನಾವು ವಿಡ್ರಾ ಮಾಡಬೇಕಂದ್ರೆ 00000 ಯಾವುದಾದ್ರೂ ನಂಬರ್ ಇದ್ದರೆ ಅದು ವಿಡ್ರಾ ಮಾಡಬೇಕಂದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ಒಂದ್ಸಲ. ಆಯ್ತಲ್ಲ, ವಿಡ್ರಾಗೆ ಹೋಗಿ ಇಲ್ಲಿ ಹೋಗ್ತಿರಲ್ಲ, ಇಲ್ಲಿ ನೀವು ಆಲ್ ಅಂತ ಕೊಟ್ಕೊಳ್ಳಿ. ಆಲ್ ಅಂತ ಕೊಟ್ಮೇಲೆ ನಂದು ಸ್ಪೀಡ್ ವಾಲೆಟ್ ಅಂತ ಇದೆ, ಅವರು ಅದಕ್ಕೆ ಹೋಗುವ. ಸ್ಪೀಡ್ ವಾಲೆಟ್ ಅಂತ ಆಯ್ತಲ್ಲ, ಈಗ ಆಲ್ರೆಡಿ ನಾನು ಇದರಿಂದನೂ ವಿಡ್ರಾ ಮಾಡಿದ್ದೀನಿ, ಅದು ತೋರಿಸ್ತೀನಿ. ಮನಿಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಹಿಂಗೆ ಲೈಟ್ ಇದು ಮಾಡ್ಕೋತೀರಲ್ಲ, ಇಲ್ಲಿ ಕಾಪಿ ಅಂತಿದೆ ನೋಡಿ, ಕಾಪಿ ಮಾಡಿ ಆಯಿತಾ. ಇನ್ವಾಯ್ಸ್ INBC ಅಂತ ಆಯ್ತಲ್ಲ, ಅದನ್ನು ಕಾಪಿ ಮಾಡಿ. ಮತ್ತು ನೀವು ಹಿಂಗೆ ಬಿಟ್ಕಾಯಿನ್ಗೆ ಬನ್ನಿ. ಇಲ್ಲಿ ಲೈಟಿಂಗ್ ಅಡ್ರೆಸ್ ಅಂತ ಕೇಳ್ತಿದೆಯಲ್ವಾ, ಇಲ್ಲಿ ಇದು ಮಾಡಿಬಿಟ್ಟು ಇಲ್ಲಿ ಕಾಪಿ ಮಾಡಿರ್ತೀವಲ್ಲ, ಪೇಸ್ಟ್ ಮಾಡಿ ವಿಡ್ರಾ ಮಾಡಿ, ಕನ್ಫರ್ಮ್ ಮಾಡಿ. ಸೊ ನಮಗಿಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಿದೆ. ಬಟ್ 1 ಮಿನಿಟ್ 2 ಮಿನಿಟಲ್ಲೆಲ್ಲ ಹಾಳಾಗ್ಬಿಡುತ್ತೆ. ಈಗ ಸೊ ಪೆಂಡಿಂಗ್ ಅಂತಿದೆ, ಬಟ್ ವಿಡ್ರಾ ಆಗಿಬಿಟ್ಟಿರುತ್ತೆ. ವೆಯ್ಟ್ ನೋಡೋಣ. ಸ್ಪೀಡೆಲ್ಲ ಬ್ಯಾಕ್ ಬನ್ನಿ. ಆಗಿದೆ 35 ಇದಕ್ಕೆ. ಸೊ ಇದರಿಂದ ನಾವು ಈಗ ನಾನು ಎಲ್ಲ ವಿಡ್ರಾ ಮಾಡಿಬಿಟ್ಟಿದ್ದೀನಿ ಆಯಿತಾ. ನಾನು ಯಾವಾಗ ರಿಸೀವ್ ಮಾಡಿದ್ದೀನಿ, ಎಲ್ಲ ವಿಡ್ರಾ ಮಾಡಿರೋದೆಲ್ಲ ಇದೆ, ತೋರಿಸ್ತೀನಿ. ಎಸ್, ಇಲ್ಲಿ ನೋಡಿ, ನಾನು ಇವಾಗ 35 ಆಡ್ ಮಾಡಿದ್ನಲ್ಲ, ಅದು ಬಂದಿದೆ. ಮತ್ತು ಬಂದಿದೆ. ನಾನು ಮತ್ತೆ ವಿಡ್ರಾ ಮಾಡಿರೋದು ಇಲ್ಲಿ ರೆಡ್ ಆಯ್ತಲ್ವಾ, ಅದೆಲ್ಲ ವಿಡ್ರಾ ಮಾಡಿರೋದೆ. ವಿಡ್ರಾ ಅಂದರೆ ನಾನು ಫೋನ್ಪೇಗೆ ಮಾಡ್ತೀನಿ. ಫೋನ್ಪೇಗೆ ಹೆಂಗೆ ಮಾಡಬೇಕಂದ್ರೆ, ಇಲ್ಲಿ ಶಾಪ್ ಅಂತಿದೆ, ಶಾಪ್ಗೆ ಟಚ್ ಮಾಡಿ. ಶಾಪಿಗೆ ಟಚ್ ಮಾಡಿದ್ರೆ ಇಲ್ಲಿ ಫೋನ್ಪೇ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ನಾವೆಷ್ಟು ವಿಡ್ರಾ ಮಾಡ್ತೀವಿ ಅದನ್ನು ಹಾಕ್ಕೊಳ್ಳಿ. ಪರ್ಚೇಸ್ ಗಿಫ್ಟ್ ಅಂತ ಕೊಟ್ಬಿಟ್ಟು ಇದು ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ.
ಯಾಕಂದರೆ ಇದರಲ್ಲಿ ನಂದು ಇವಾಗ ಅಷ್ಟೊಂದು ಸ್ಯಾಟ್ಸ್ ಇಲ್ಲ. ಸ್ಯಾಟ್ಸ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಇವಾಗ ನಂದು ನಾಳೆ ಮಾಡ್ತೀನಿ, ಯಾಕಂದರೆ ಒನ್ ಡೇ ಬೇಕು ಸ್ಯಾಟ್ಸ್ ಮತ್ತು ವಿಡ್ರಾ ಅಷ್ಟು ಕಲೆಕ್ಟ್ ಆಗಬೇಕಂದ್ರೆ. ಇವಾಗ ಕಲೆಕ್ಟ್ ಆಗ್ತಿದೆ ಬಿಟ್ಕಾಯಿನಲ್ಲಿ, ಇಲ್ಲಿ ಆಗ್ತಿದೆ ನೋಡಿ ಮೇಲೆ. ಇದು 35 ಸ್ಯಾಟ್ಸು. ಅದೇ 2 ಮಿನಿಟ್ಸಲ್ಲೇ ಎಲ್ಲ ನಮಗೆ ಸ್ಪೀಡ್ ವ್ಯಾಲೆಟ್ಗೆ ಹೋಗುತ್ತೆ. ಸ್ಪೀಡ್ ವ್ಯಾಲೆಟಲ್ಲಿ ನಾನು ಆಲ್ರೆಡಿ 290 ಹಾಕಿದ್ನಲ್ಲ, ಅದು ವಿಡ್ರಾ ಮಾಡಿದ್ದೀನಿ. 266 ಹಾಕಿದ್ನಲ್ಲ, ಅದು ವಿಡ್ರಾ ಮಾಡಿದ್ದೀನಿ. 215365 ಇದೆಲ್ಲ ಸ್ಪೀಡ್ ವ್ಯಾಲೆಟ್ಗೆ ಹಾಕ್ಕೊಂಡು ಅಲ್ಲಿಂದ ಫೋನ್ಪೇಗೆ ಗಿಫ್ಟ್ ಪರ್ಚೇಸ್ ಮಾಡಿ ಅಲ್ಲಿ ಮತ್ತೆ ಫೋನ್ಪೇಯಲ್ಲಿ ಗಿಫ್ಟ್ಗೆ ಆ್ಯಡ್ ಮಾಡಿಕೊಂಡು ಅದರಿಂದ ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡಿ ಗೋಲ್ಡಿಂದ ಡೈರೆಕ್ಟ್ ಕ್ಯಾಶಾಗಿ ಕನ್ವರ್ಟ್ ಮಾಡಿ. ಆಲ್ರೆಡಿ ಇರೋ ಗೋಲ್ಡಲ್ಲಿ ಇರುತ್ತೆ ನನ್ನ ಫೋನ್ಪೇಯಲ್ಲಿ ಇನ್ನೂ ಸ್ವಲ್ಪ ಇದ್ರದ್ದೇ. ಇಲ್ಲಿ ಗೋಲ್ಡ್ ಇದೆ ಅಲ್ವಾ, ಇಲ್ಲಿಗೆ ಆ್ಯಡ್ ಆಗುತ್ತೆ. ನಾವು ಗಿಫ್ಟ್ ತಗೊಂಡು ಗಿಫ್ಟಿಂದ ಗೋಲ್ಡ್ ತಗೋಬೋದು. ಗೋಲ್ಡಿಂದ ಯಾವಾಗಾದರೂ ನಿಮ್ಗೆ ಗೊತ್ತಿರೋದಲ್ವಾ, ಯಾವಾಗಾದರೂ ನಾವು ಬ್ಯಾಗ್ಗೆ ನಮ್ಮ ಅಕೌಂಟಿಗೆ ಹಾಕೋಬೋದು ಅದು. ಸೊ ಟ್ರೈ ಮಾಡಿ, ಏನಾಗಲ್ಲ ಆಯಿತಾ. ನಾನು ಪರ್ಚೇಸ್ ಮಾಡಿದ್ದೀನಿ, ನನಗೂ ಬರ್ತಿದೆ. ಬಟ್ ನಾವು ಪರ್ಚೇಸ್ ಮಾಡೋದು ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಬಂದೇ ಬರುತ್ತೆ. ಆ ನಂಬಿಕೆಯಿಂದನೇ ಮಾಡ್ತಿದ್ದೀವಿ ಆಯಿತಾ. ನನ್ನ ರೆಫರಲ್ ಕೋಡ್ ಇದೆ, ಯೂಸ್ ಮಾಡಿ ZTMITK ಅಂತ. ಸೊ ನನ್ನ ಐಡಿಯಲ್ಲಿ ನೀವು ಕಾಣಿಸ್ತೀರ. ಆವಾಗ ನಿಮಗೂ ಬೇಕಂದರೂ ನನ್ನಲ್ಲಿ ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು.